ಪ್ರಜಾಪ್ರಭುತ್ವದಲ್ಲಿ ಯಾವುದೇ ರಾಜಕಾರಣಿಗಳಿಗೆ ಒಂದೇ ಮಾನದಂಡ ಇರುತ್ತೆ ಅಂತ ನಮ್ಮ ಅನಿಸಿಕೆ. ಸಂಸದ ಅನಂತಕುಮಾರ್ ಹೆಗಡೆಯವರು ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ ಖಂಡಿಸುವಾಗ ಯಾರೂ ಕೂಡ ಏಕವಚನದಲ್ಲಿ ಮಾತನಾಡಬಾರ್ದು ಅನ್ನೋದು ಸಾರ್ವತ್ರಿಕವಾದ ನಿಲುವು. ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ ಖಂಡಿಸುವಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ತುಂಬ ಕೆಟ್ಟದ್ದಾಗಿ ಏಕವಚನದಲ್ಲಿ ಬೈಯುವುದು ಕೂಡ ಚರ್ಚಿಸಬಹುದಾದಂಥ ವಿಷಯಗಳಲ್ಲೊಂದು. ಹಾಗಾಗಿ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಆಗ್ರಹಪಡಿಸುವುದೇನೆಂದರೆ, ಯಾವತ್ತೂ ಕೂಡ ಚರ್ಚೆ ಏಕಮುಖವಾಗಿ ಸಾಗಬಾರ್ದು. ಅನಂತಕುಮಾರ್ ಹೆಗಡೆಯವರು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಮಾತನಾಡಿದ್ದಾರೆ ಅಂತ ನೀವು ಖಂಡಿಸುವಾಗ ಅದರ ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಏಕವಚನದಲ್ಲಿ ಬೈದಂಥ ಮುಖ್ಯಮಂತ್ರಿಗಳ ನಿಲುವನ್ನು ಕೂಡ ನೀವು ಖಂಡಿಸಿದರೆ ನಿಮ್ಮ ಎರಡೂ ಖಂಡನೆಗಳಿಗೆ ಒಂದು ಗೌರವದ ಅರ್ಥ ಬರುತ್ತೆ. ಆ ಕಾರಣಕ್ಕೆ ನಾನು ಆಗ್ರಹಪಡಿಸ್ತೇನೆ. ಅನಂತಕುಮಾರ್ ಹೆಗಡೆಯವರು ಏಕವಚನದಲ್ಲಿ ಕರೆದಿದ್ದಾರೆ ಅನ್ನುವುದು ಚರ್ಚಾಸ್ಪದ ವಿಷಯವಾಗುವಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಏಕವಚನದಲ್ಲಿ ಕರೆದದ್ದು ಕೂಡ ತಪ್ಪು ಅನ್ನುವಂಥ ಭಾವನೆಗಳು ನಿಮ್ಮಲ್ಲಿ ಬಂದಾಗ ಮಾತ್ರ ಇವತ್ತಿನ ಒಟ್ಟು ಚರ್ಚೆಗೆ ಒಂದು ಗೌರವ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.